ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಂಗ್ರೆಸ್ ಮುಸ್ಲಿಂ ಫೈಟ್ ನಿಂದ ಅಂತರ ಕಾಯ್ದುಕೊಂಡ್ರ ಸಿಎಂ ಸಿದ್ದರಾಮಯ್ಯನವರು. ಚರ್ಚೆ ಮಾಡೋದಕ್ಕೆ ಬಂದಂತ ಜಮೀರ್ ಜೊತೆಗೆ ಸಿಎಂ ಅಷ್ಟಕ್ಕಷ್ಟೇ ಮಾತುಕತೆಯನ್ನ ನಡೆಸಿದ್ದಾರೆ. ಯಾರ ಜೊತೆಗೆ? ಯಾರು? ಸಿಎಂ ಜೊತೆಗೆ ಅಥವಾ ಜಮೀರ್ ಅಹಮದ್ ಖಾನ್ ಅವರ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ಅಷ್ಟಕ್ಕಷ್ಟೇ. ಬೇರೆ ಯಾರೋ ಆಗಿದ್ರೆ ಈ ಮಾತನ್ನ ಒಪ್ಕೊಳ್ಬಹುದಾಗಿತ್ತೇನೋ. ಬಟ್ ಜಮೀರ್ ಅಹಮದ್ ಖಾನ್ ಸಿಎಂ ಸಿದ್ದರಾಮಯ್ಯನವರ ಪರಮಾಪ್ತರಲ್ಲಿ ಪರಮಾಪ್ತರು. ಅವರ ಜೊತೆಗೆ ಅಷ್ಟಕ್ಕಷ್ಟೇ ಮಾತನಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಕೆಲವು ನಿಮಿಷಗಳ ಮಾತ್ರ ಮಾತನಾಡಿದ್ದಾರೆ. ಹೈಕಮಾಂಡ್ಗೆ ಜಮೀರ್ ಅಹಮದ್ ವಿರುದ್ಧ ಸಾಲು ಆರೋಪಗಳನ್ನ ಮಾಡಲಾಗಿದೆ. ಆದ್ದರಿಂದ ಜಮೀರ್ ಅಹಮದ್ ಖಾನ್ ಅವರಿಂದ ಸಿಎಂ ಸಿದ್ದರಾಮಯ್ಯ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜಮೀರ್ ಜೊತೆಗೆ ಸಿಎಂ ಕೆಲವೇ ನಿಮಿಷಗಳು ಮಾತ್ರ ಚರ್ಚೆಯನ್ನ ಮಾಡಿದ್ದಾರೆ. ಇವತ್ತು ಸಂಜೆ ಮತ್ತೊಂದು ಸುತ್ತಿನ ಮಾತುಕತೆ ನಡೆಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಮಾತುಕತೆ ನಡೆಯುತ್ತಾ ಇಲ್ವಾ ಅನ್ನೋದನ್ನ ಕಾದ್ ನೋಡ್ಬೇಕು. ಇನ್ನು ಜಮೀರ್ ಅಹಮದ್ ವಿಚಾರದಲ್ಲಿ ಅಂತರ ಕಾಯ್ದುಕೊಳ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಜಮೀರ್ ಪರವಾಗಿ ಮಾತನಾಡಿದ್ರೆ ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾಗಬೇಕಾಗುತ್ತೆ ಅನ್ನೋದು ಸಿದ್ದರಾಮಯ್ಯನವರು ಗೊತ್ತಿರುವಂತ ಸಂಗತಿ. ಹಂಗಾಗಿನೇ ಸ್ವಲ್ಪ ಈ ವಿಚಾರದಿಂದ, ಈ ಕಾಂಟ್ರವರ್ಸಿಯಿಂದ ಜಮೀರ್ ಅಹಮದ್ ಖಾನ್ ಅವರಿಂದ ಸ್ವಲ್ಪ ಅಂತರವನ್ನ ಕಾಯ್ದುಕೊಳ್ಳೋದು ಒಳ್ಳೆಯದು ಅಂತ ಹೇಳಿ ಬಂದಂತಹ ಸಂದರ್ಭದಲ್ಲೂ ಕೂಡ ಅಷ್ಟಕ್ಕಷ್ಟೇ ಮಾತಾಡಿ ಕಳಿಸಿದ್ದಾರೆ ಜಮೀರ್ ಅಹಮದ್ ಖಾನ್ ಅವರನ್ನ ಸಿಎಂ ಸಿದ್ದರಾಮಯ್ಯನವರು ಅಂತ ಹೇಳಲಾಗ್ತಾ ಇದೆ. ನಾವೆಲ್ಲ ಸಹಜವಾಗಿ ಜಮೀರ್ ಮತ್ತು ಸಿಎಂ ಸಿದ್ದರಾಮಯ್ಯನವರನ್ನ ಯಾವಾಗ್ಲೂ ನೋಡಿದಾಗ ಅವರೆಲ್ಲ ಜೊತೆಗೇ ಇರ್ತಾರೆ, ಯಾವಾಗ್ಲೂ ಮಾತುಕತೆ ನಡೆಸ್ತಾನೆ ಇರ್ತಾರೆ. ಅದಕ್ಕೆ ಟೈಮ್ ಲಿಮಿಟ್ ಅಂತ ಏನು ಇರಲಿಲ್ಲ. ಬಟ್ ಎಂಥ ಪರಿಸ್ಥಿತಿ ನೋಡಿ, ಈಗ ಒಂದು ಕಾಂಟ್ರವರ್ಸಿ, ಒಂದು ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲೇನೋ ಬಂಡಾಯ ಹೇಳೋದಕ್ಕೆ ಇವರೇ ಕಾರಣ ಅಂತೆಲ್ಲ ಆರೋಪಗಳು ಹೋಗಿದಾವೆ ಹೈಕಮಾಂಡ್ ಮಟ್ಟದಲ್ಲಿ. ಸೊ ಹಾಗಾಗಿ ಅದಕ್ಕೆ ಸ್ಪಷ್ಟನೆ ಕೊಡುವಂತ ಕೆಲಸವನ್ನು ಜಮೀರ್ ಅಹಮದ್ ಖಾನ್ ಅವರು ಮಾಡಿದ್ದಾರೆ.